ಇಲ್ಲಿ ವಿಷಯ ಏನಂದರೆ ಬಸನಗೌಡ ಪಾಟೀಲ್ ಅವರು ಯತ್ನಾಳ್ ಅವರಿಗೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಅವ್ರ ಬಗ್ಗೆ ಅಪಸ್ವರ ಇದೆ. ಅದನ್ನು ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಕೇಂದ್ರದ ಅಧ್ಯಕ್ಷರು ಅಲ್ಲಿ ಹೋಗಿ ಹೈಕಮಾಂಡ್ ಗಮನಕ್ಕೆ ತಂದು 4 ಗೋಡೆಗಳ ಮಧ್ಯೆ ಚರ್ಚೆ ಮಾಡಬೇಕೆ ಹೊರತು ಹಾದಿ ಬೀದಿಯಲ್ಲಿ ಮಾಡಿ ಪಕ್ಷದ ಇಮೇಜ್ಗೆ ಧಕ್ಕೆ ಮಾಡುವಂಥ ಕೆಲಸ ಮಾಡಬಾರ್ದು. ಇವತ್ತು ಅವರು ಕಾಂಗ್ರೆಸ್ ಪಕ್ಷವನ್ನು ದೂಷಣೆ ಮಾಡಬೇಕೆ ಹೊರತು ಕಾಂಗ್ರೆಸ್ ಅವರು ಒಂಥರ ಏನಾಗಿದೆ ಅಂದರೆ ಪ್ರಚಾರದ ಹುಚ್ಚು ಹಿಡಿದು ಬಿಟ್ಟಿದೆ ಆ ಮನುಷ್ಯನಿಗೆ. ಪ್ರಚಾರ ಬೇಕು, ಪ್ರತಿದಿನ ಬಸನಗೌಡ ಪಾಟೀಲ್ ಯತ್ನಾಳು ಟಿವಿಯಲ್ಲಿ ಬರಬೇಕು. ಆ ದೃಷ್ಟಿಯಿಂದ ಅವರು ಪಕ್ಷದ ವರಿಷ್ಠರನ್ನ ಕೂಡ ಇವತ್ತು ವಿಜೇಂದ್ರ ಅವ್ರನ್ನ ಮತ್ತು ಯಡಿಯೂರಪ್ಪ ಅವ್ರನ್ನ ಭಯಕ್ಕಂತ ಹೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವಾಗಲೂ ಏನಾಗ್ತದೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯ ಸಾಮಾನ್ಯವಾಗಿ ಮಾತಾಡ್ತಾ ಹೋದರೆ ಅದಕ್ಕೆ ಬೆಲೆ ಬರೋದಿಲ್ಲ. ಪಕ್ಷದ ವರಿಷ್ಠರ ಬಗ್ಗೆ ಮಾತಾಡಿದಾಗ ತಕ್ಷಣ ಅದಕ್ಕೆ ಗಮನ ಕೊಡ್ತಾರೆ. ಹಾಗಾಗಿ ಯಡಿಯೂರಪ್ಪನವ್ರು ಬೈಯೋಂಥ ಕೆಲಸ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಬೈಯೋದ್ರಿಂದ ನಿಮ್ಮ ಇಮೇಜು ವೃದ್ಧಿ ಆಗೋದಿಲ್ಲ. ಇವತ್ತು ಹಾದಿ ಬೀದಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೊಂದಿದ್ದಾರೆ. ಭಾಳಷ್ಟು ಜನ ಬೇಜಾರಾಗಿ ಇವತ್ತು ಫೋನ್ಗಳು ಮಾಡ್ತಿದ್ದಾರೆ. ಎಲ್ಲಿ ಹೋದರೂ ಕೂಡ ಆ ಯತ್ನಾಳ್ ಬಾಯಿ ಮುಚ್ಚ್ರಿ ಅಂಥೇಳಿ. ಇದು ಕೇವಲ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಅವರಿಗೆ ನಿಜವಾಗಿ ಪಕ್ಷದ ಬಗ್ಗೆ ಕಳಕಳಿ ಇಲ್ಲ ಅಂತೇಳಿ ನಮ್ಮ ಭಾವನೆ. ಅದಕ್ಕೆ ಪಕ್ಷದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು. ಈ ಆಂತರಿಕ ದುಷ್ಟಶಕ್ತಿಗಳನ್ನು ಅದೇನು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾವ್ರೆ ಯಾರು ಸರ್? ಖಂಡಿತ ಅವ್ರಿಗೆ ಡ್ಯಾಮೇಜ್ ಮಾಡೋಂಥ ಉದ್ದೇಶ ಇದೆ. ಅದಕ್ಕಿಂತ ಹೆಚ್ಚಾಗಿ ಪ್ರಚಾರ ಗಿಟ್ಟಿಸ್ಕೋಬೇಕು ಅನ್ನೋಂಥ ಭಾವನೆಯಿಂದ ಇವತ್ತು ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಅವರು ಈಗ ನಾವು ಮೂಡಾ ಬಗ್ಗೆ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ವಿ, ಪಾದಯಾತ್ರೆಗೆ ಬರಲಿಲ್ಲ. ಈಗ ವಕ್ಫ್ ಬಗ್ಗೆ ಮಾಡ್ತಾರೆ, ಸಂತೋಷ. ಈಗ 4ನೇ ತಾರೀಕಿಂದ ಭಾರತೀಯ ಜನತಾ ಪಕ್ಷ 3 ತಂಡಗಳನ್ನು ಮಾಡಿ ಅವ್ರನ್ನೂ ಕೂಡ ಒಂದು ತಂಡದಲ್ಲಿ ಸದಸ್ಯರನ್ನಾಗಿ ಮಾಡಿ ಎಲ್ಲ ಕಡೆ ಟೂರ್ ಹೋಗಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅವರು ಅದರಲ್ಲಿ ಬರ್ಬೋದು. ಅದರಲ್ಲಿ ಬಂದರೆ ಅವರಿಗೆ ಜಾಸ್ತಿ ಪ್ರಚಾರ ಸಿಗೋದಿಲ್ಲ ಅಂತೇಳಿ ನಾನು ಇಂಡಿವಿಜುವಲ್ ಮಾಡ್ತೀನಿ ಅಂತೇಳಿ ಎಲ್ಲ ಬೀದರಿಂದ ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಪಕ್ಷದ ಸಮ್ಮತಿ ಇಲ್ಲ. ಎಲ್ಲೂ ಕೂಡ ಪಕ್ಷದ ಕಾರ್ಯಕರ್ತರಾಗಲಿ, ಪಕ್ಷದ ವರಿಷ್ಠರಾಗಲಿ, ಪಕ್ಷದ ಶಾಸಕರು, ಅಧ್ಯಕ್ಷರು ಯಾರು ಕೂಡ ಅಲ್ಲಿ ಹೋಗಿಲ್ಲ. ಅವ್ರು ಏನು ಸ್ವಯಂ ಘೋಷಿತ ನಾಯಕ ಅಂತ ಹೇಳ್ತಾರೆ, ಆದರೆ ಈಸ್ ಅ ಲೀಡರ್ ವಿತೌಟ್ ಎನಿ ಫಾಲೋಯರ್ಸ್. ಸರ್, ಬಸವಣ್ಣನ ಬಗ್ಗೆ ಕೂಡ ಬಸವಣ್ಣನ ಬಗ್ಗೆ ಮಾತಾಡುವಂಥ ಕೀಳುಮಟ್ಟಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ ಅದು ನಾಚಿಕೆ. ಜಗಜ್ಯೋತಿ ಬಸವೇಶ್ವರರು ಯಾವುದೇ ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸೀಮಿತ ಆದಂಥವ್ರಲ್ಲ. ಇಡೀ ವಿಶ್ವಕ್ಕೆ ವಿಶ್ವಗುರು ಅಂಥೇಳಿ ಇವತ್ತು ಬಸವಣ್ಣವ್ರನ್ನ ನಾವು ಕರಿತಾ ಇದ್ದೀವಿ. ಭಾರತದಲ್ಲಿ ಮೊದಲನೇ ಸಮಾನತೆಯ ಒಂದು ಸಂವಿಧಾನವನ್ನು ಕೊಟ್ಟಂಥವರು ಜಗಜ್ಯೋತಿ ಬಸವೇಶ್ವರರು. ಅವ್ರ ಬಗ್ಗೆನೂ ಕೂಡ ಇವ್ರು ಮಾತಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ನಾಲಿಗೆ ಹರಕತನ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು. ಸರ್, ಈ ನಡುವೆ ಸರ್ ಪ್ರಿಯಾಂಕಾ ಖರ್ಗೆ ಅವರು ಸದ್ಯ ಟ್ವೀಟ್ ಮಾಡಿದ್ದಾರೆ. ಬಣಗಳಿದೆ, ಬಣಗಳಲ್ಲಿ ಜೊತೆಗೆ ಇವ್ರನ್ನ ಯಾಕೆ ಉಚ್ಚಾಟನೆ ಮಾಡ್ತಿಲ್ಲ? ಇಲ್ಲ, ಮಾಡ್ತಾರೆ ಖಂಡಿತವಾಗಿ. ಅದಕ್ಕೆ ಕಾಲ ಕೂಡಿ ಬರ್ತಾ ಇದೆ. ಭಾಳಷ್ಟು ತಾಳ್ಮೆ. ಈಗ ನೋಡಿ, ಹೊರಗಿನವರಾದರೆ ಸಡನ್ನಾಗಿ ನಾವು ಪಕ್ಷದ ಮೇಲೆ ಅವ್ರನ್ನ ಉಚ್ಚಾಟನೆ ಇದು ಬರ್ತದೆ. ಇವರು ಪಕ್ಷದಲ್ಲಿದ್ದಂಥವ್ರು, ಕೇಂದ್ರ ಮಂತ್ರಿ ಆಗಿದ್ದಂಥವ್ರು ಇವತ್ತೆಲ್ಲ ನಾಳೆ ತಿಳ್ಕೊತಾರೆ ಅಂಥೇಳಿ ಒಂದು ಬದಲಾವಣೆ ಆಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಖಂಡಿತವಾಗಿ ಇದನ್ನು ಯಾರೂ ಸಹಿಸೋದಿಲ್ಲ. ಸಾಮಾನ್ಯ ಕಾರ್ಯಕರ್ತರು ಸಹಿಸೋದಿಲ್ಲ, ಪಕ್ಷದ ವರಿಷ್ಠರು ಕೂಡ ಸಹಿಸೋದಿಲ್ಲ. ಪಕ್ಷದ ವರಿಷ್ಠ ಗಮನಕ್ಕೆ ಇದೆಲ್ಲ ಬರ್ತಾ ಇದೆ. ಸದ್ಯದಲ್ಲಿ ಅವ್ರ ಮೇಲೆ ಕ್ರಮ ಜರುಗಿಸ್ತಾರೆ. ಸರ್, ಈಗ ಯಡಿಯೂರಪ್ಪನಂತ ನಾಯಕರಿಗೆ, ವಿಜೇಂದ್ರನಂತ ನಾಯಕರಿಗೆ ಯತ್ನಾಳ್ ಅಷ್ಟೊಂದು ಕಬ್ಬಿಣದ ಕಡಲೆ ಆದ್ರ ಅಂತ ಹೇಳಿ? ಕಬ್ಬಿಣದ ಕಡಲೆ ಅಲ್ಲ ನೋಡಿ. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಮಾತಾಡಬೇಕು. ಇವತ್ತು ನಾನು ಈಗ BJPಗೆ 2019ರಲ್ಲಿ ಬಂದಂಥವ್ರು. ಈಗ ನನಗೆ ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ ನಾನು ಮೂರ್ಖ ಅಂತ ಹೇಳ್ಬೋದು. ಇವತ್ತು ಅವರು ಪಕ್ಷವನ್ನು ಸಂಘಟನೆ ಮಾಡಿ, ಪಕ್ಷವನ್ನು ಕಟ್ಕೊಂಡು, ಒಬ್ಬರಿಂದ ಹಿಡ್ಕೊಂಡು 2 ಶಾಸಕರಾಗಿ, ಇಬ್ಬರಿದ್ದಾಗ ಒಬ್ಬರು ಬಿಟ್ಟು ಹೋದಾಗ ಒಬ್ಬರೇ ಏಕಾಂಗಿ ಶಾಸಕನಾಗಿ ವಿಧಾನಸೌಧದಲ್ಲಿ ಹೋರಾಡಿ ಇವತ್ತು ಇಡೀ ರಾಜ್ಯ ಸುತ್ತಿ ಇವತ್ತು ಪಕ್ಷವನ್ನು ತಂದು ಇಟ್ಟ ಮೇಲೆ ಅಧಿಕಾರಕ್ಕೆ ತಂದು ಇವತ್ತು ಭಾರತೀಯ ಜನತಾ ಪಕ್ಷ ಇಡೀ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಪತಾಕೆಯನ್ನು, ಭಾರತೀಯ ಜನತಾ ಪಕ್ಷ ಪತಾಕೆಯನ್ನು ಹಾರಿಸಿದಂಥ ಧೀಮಂತ ನಾಯಕ ಯಡಿಯೂರಪ್ಪ. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾರೆ ಅಂದರೆ, ಬಸವಣ್ಣವ್ರ ಬಗ್ಗೆ ಮಾತಾಡ್ಯಾರಂದ್ರೆ ಇನ್ನು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ದು ಏನು ದೊಡ್ಡದು ಅಂತ ಅನ್ಸೋದಿಲ್ಲ. ಯಾಕೆಂದರೆ ಆ ಮನುಷ್ಯನಿಗೆ ಎಲ್ಲೋ ತಲೆ ಸ್ವಲ್ಪ ಆಫ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಏಕೆಂದರೆ ಮಾತಾಡ್ಬೇಕಾದ್ರೆ ಎಲ್ಲಕ್ಕೂ ಒಂದು ಇತಿಮಿತಿ ಇರ್ತದೆ. ಒಬ್ಬ ಜಗಜ್ಯೋತಿ ಬಸವ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಒಬ್ಬ ಮನುಷ್ಯ ಇನ್ನೊಬ್ಬನ ಬಗ್ಗೆ ಕೆಟ್ಟ ಭಾಷೆಯನ್ನು ಬಳಸಿದರೆ, ಅಸಂಸ್ಕೃತ ಬಳಸಿದರೆ ಆ ಮನುಷ್ಯನ ಸಂಸ್ಕೃತಿಯನ್ನು ತೋರಿಸ್ತದೆ. ಅಂಥ ಒಂದು ಕೆಟ್ಟ ಸಂಸ್ಕೃತಿಗೆ ಇವತ್ತು ಯತ್ನಾಳರು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.